ಪ್ಲೀಸ್ ಬೇಬಿ, ಪ್ರತಿಯೊಂದು ಬಾರಿ ಸರಸ ಸಲ್ಲಾಪ ಕೆಲ್ಸಕ್ಕೆ ಬರಲ್ಲ. ನಾನು ಕೂಡ ನಿನ್ನ ಜೊತೆ ಒಮ್ಮೆ ಹಾಗಿದ್ದೆ. ಆದರೆ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಆಲೋಚನೆಗಳನ್ನ ಕೂಡ ಬದಲಾಯಿಸ್ಕೊಳ್ಬೇಕು. ಬಾಯಿ ತೆರೆದ್ರೆ ನವ್ಯ ಅಂತಿದೆಯಲ್ಲ, ನಿಜಕ್ಕೂ ಇಷ್ಟು ದಿನ ಅಧಿರಾಜ್ ಅವ್ರು ನಿನ್ನ ಪಕ್ಕದಲ್ಲಿ ಇಲ್ದಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು ಹೇಳು? ಆ ಮಾತಿಗೊಮ್ಮೆಲೆ ನಡೆದು ಹೋದ ವಿಷಯಗಳೆಲ್ಲವೂ ನೆನಪಿಗೆ ಬಂದು ಅಧಿರಾಜ್ ಮೇಲೆ ಮನಸ್ಸಿನಲ್ಲಿ ತಿಳಿಯದ ಭಾವನೆಯೊಂದು ಉಕ್ಕಿ ಹರಿಯಿತು. ಆದರೆ ಅದನ್ನು ಕಟ್ಟಿ ಹಾಕ್ತಾ, ಅದು ಗಂಡನಾಗಿ ಅವರ ಜವಾಬ್ದಾರಿ ಅಂತ ಬಿಂಕದಿಂದ ಹೇಳಿದ್ಲ ಆರಾಧ್ಯ. ಹಾಗಾದರೆ ಹೆಂಡತಿಯಾಗಿ ನಿನ್ನ ಜವಾಬ್ದಾರಿ ಏನು? ಬರೀ ಇಂಥ ಹುಚ್ಚುಚ್ಚು ಕೆಲಸಗಳು ಮಾಡೋದಾ ಅಂತ ಗೇಲಿ ಮಾಡ್ತಾ ಕೇಳಿದ್ಲು ಕಾವ್ಯ. ಅಬ್ಬಾ, ನಾನೇನು ಮಹಾ ಅಪರಾಧ ಮಾಡಿದಾಗ ಆಡ್ಬೇಡ ಕಣೆ. ಏನೋ ಚಿಕ್ಕ ಹುಡುಗಿ, ಆ ಹುಡುಗ ಚೆನ್ನಾಗಿದ್ದಾನೆ ಅಂತ ಜಸ್ಟ್ ನೋಡಿದೆ ಅಷ್ಟೇ. ಅದಕ್ಕೆ ಇಷ್ಟೊಂದು ಕ್ಲಾಸ್ ತೊಗೊಂಡಿದ್ದಕ್ಕೆ ಕೋಪದಲ್ಲಿ ಹಾಗೆ ಅಂದ್ಬಿಟ್ಟೆ. ಸರಿ, ಸಾರಿ ಅಂತ ಕ್ಯೂಟಾಗಿ ಕಿವಿ ಹಿಡ್ಕೊಂಡ್ಲು ಆರಾಧ್ಯ. ಅವಳ ವೇಷಗಳನ್ನ ನೋಡಿ ನಗ್ತಾ, ಸರಿ ಬಿಡು, ಇನ್ನೇನು ಸಮಾಚಾರ ಅಂತ ಕೇಳಿದ್ಲು ಕಾವ್ಯ. ನಿನ್ನೆ ಆಫೀಸ್ನಲ್ಲಿ ನಾನು ಕೆಲಸನ ಎಷ್ಟು ಚೆನ್ನಾಗಿ ನಿಭಾಯಿಸ್ದೆ ಅಂತ ಅಧಿರಾಜ್ ಅವ್ರಿಗೆ ಡೆಮೋ ತೋರಿಸ್ದೆ. ಎಷ್ಟು ಮೆಚ್ಕೊಂಡ್ರು ಗೊತ್ತಾ ಅಂತ ಹೊಳೆಯೋ ಕಣ್ಣುಗಳಿಂದ ಹೇಳಿದ್ಲು ಆರಾಧ್ಯ. ಅಬ್ಬೋ, ನೀನು ಅಷ್ಟೊಂದು ಚೆನ್ನಾಗಿ ನಿಭಾಯಿಸಿದ್ಯಾ ಅಂತ ನಂಬಲಾಗದ ಕಣ್ಣುಗಳಿಂದ ನೋಡಿದ್ಲು ಕಾವ್ಯ. ಅದೇನೇ ಬೇಬಿ ಹಾಗಂತೀಯಾ ಅಂತ ಮೂತಿ ತಿರುಗಿಸಿದ್ಲು ಆರಾಧ್ಯ ಕಡೆ ನೋಡ್ತಾ, ವ್ಯಂಗ್ಯವಾಗಿ ನೋಡ್ತಾ. ಪೂರ್ತಿ ಕೆಲಸನೆಲ್ಲ ಅಧಿರಾಜರು ಮನುಷ್ಯರು ಮ್ಯಾನೇಜ್ ಮಾಡಿದ್ರೆ ನೀನು ಇಲ್ಲಿ ಕೂತ್ಕೊಂಡು ಗೇಮ್ಸ್ ಆಡ್ತಾ ಟೈಮ್ ಪಾಸ್ ಮಾಡಿದೆ. ಅಲ್ಲಿ ರೆಸ್ಟೋರೆಂಟ್ನಲ್ಲಿ ಅವನ ತಲೆ ಬಡಿದು ಅಧಿರಾಜ್ ಅವ್ರ ಹೆಸರು ಬಳಸ್ಕೊಂಡು ಕಾಂಟ್ರಾಕ್ಟ್ ಪೇಪರ್ ತೊಗೊಂಡು ಬಂದೆ. ಇದರಲ್ಲಿ ತಮ್ಮ ಬಳಸಿದ ಬುದ್ಧಿವಂತಿಕೆ ಎಲ್ಲಿದೆ ಹೇಳು ಅಂತ ಚುಚ್ಚು ಮಾತಾಡಿದ್ಲು ಕಾವ್ಯ. ಅದು ಕೂಡ ಬುದ್ಧಿವಂತಿಕೆಯ ಪಾಪ, ಅದನ್ನೇ ಬುದ್ಧಿವಂತಿಕೆ ಅಂತ ಅನ್ನೋದು. ಅದನ್ನ ಇನ್ನೊಂದು ಭಾಷೆಯಲ್ಲಿ ಸ್ಮಾರ್ಟ್ ವರ್ಕ್ ಅಂತ ಕರೀತಾರೆ. ನಿನಗೆ ತಿಳಿಯಲ್ಲ ಇಂಥ ದೊಡ್ಡ ದೊಡ್ಡ ವಿಷಯಗಳು ಅಂತ ಮಾತಾಡಿದ್ಲು ಆರಾಧ್ಯ. ಈ ಬುದ್ಧಿವಂತಿಕೆಗೆ ಏನು ಕಮ್ಮಿ ಇಲ್ಲ ಬಿಡು. ಆದರೆ ಇಷ್ಟಕ್ಕೂ ಆ ಕಂಪ್ಯೂಟರ್ನಲ್ಲಿ ಏನು ಕೆಣಕ್ತಿದ್ಯಾ ಅಂತ ಅನುಮಾನದಿಂದ ಕೇಳಿದ್ಲು. ಈ ಹಳೆ ಕಂಪ್ಯೂಟರ್ನಲ್ಲಿ ಗೇಮ್ಸ್ ಆಡೋದು ಕೂಡ ಆಗ್ತಿಲ್ಲ. ನನಗಾಗಿ ಒಂದು ಹೊಸ ಕಂಪ್ಯೂಟರ್ ಕೊಂಡ್ಕೊಳ್ತೀಯಾ ಅಂತ ಆಸೆಯಿಂದ ಕೇಳಿದ್ಲು ಆರಾಧ್ಯ. ನಾನು ಹೋಗಿ ತೊಗೋಬೇಕಾ ಅಂತ ಗೊಂದಲದಿಂದ ನೋಡ್ತಿದ್ದ ಕಾವ್ಯಾಳ ಕಡೆ ನೋಡಿ, ನೀನೇ ಹೋಗಬೇಕು, ಎಷ್ಟಿದ್ರು ನೀನು ನನ್ನ ಅಸಿಸ್ಟೆಂಟ್ ಅಲ್ವಾ, ಶಾಪ್ಗೆ ಹೋಗಿ ಎಲ್ಲ ರೀತಿ ಗೇಮ್ಸ್ ಇರೋವಂಥ ಕಂಪ್ಯೂಟರ್ ತೊಗೊಂಡು ಬಾ ಅಂತ ಆರ್ಡರ್ ಮಾಡಿ ಮೊಬೈಲ್ನಲ್ಲಿ ತಲೆ ತೋರಿಸಿದ್ಲು ಆರಾಧ್ಯ. ಈ ಹುಚ್ಚಿ ಬಾಸ್ ಆಗಿದ್ದಾಳೆ, ಇನ್ನು ಈ ಆಫೀಸ್ಗೆ ಎಂಥ ಗತಿ ಕಾಯ್ಕೊಂಡಿದೆಯೋ ಏನೋ ಅಂತ ಮನಸ್ಸನ್ನು ಅಂದ್ಕೊಳ್ತಾ ಅಲ್ಲಿಂದ ಹೊರಟು ಹೋದ್ಲು ಕಾವ್ಯ. ಕಾವ್ಯ ಹೋದ ನಂತರ ಚಾಟಿಂಗ್ ಆ್ಯಪ್ ಬಳಸ್ತಿದ್ದ ಆರಾಧ್ಯಗೆ ಒಬ್ಬ ಹೊಸ ಫ್ರೆಂಡ್ ಆ್ಯಡ್ ಆಗಿರೋದು ಕಂಡುಬಂದು ಆಶ್ಚರ್ಯ ಆಯಿತು. ನನಗೆ ತಿಳಿದಂತೆ ಈ ಹೊಸ ಫ್ರೆಂಡ್ ಹೇಗೆ ಆ್ಯಡ್ ಆದ? ಆ ಹೆಸರೇನು ಮಾನ್ಸ್ಟರ್ ಅಂತಿದೆ, ತುಂಬ ವೆರೈಟಿ ಆಗಿದೆಯಲ್ಲ, ಮೆಸೇಜ್ ಮಾಡಬೇಕಾ ಬೇಡವಾ ಅಂತ ಒಂದು ನಿಮಿಷ ಯೋಚಿಸಿದ್ಲು. ಕೊನೆಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ಲು ಆರಾಧ್ಯ. ಸ್ವಲ್ಪ ಸಮಯದ ನಂತರ ಆ ಕಡೆಯಿಂದ ಹಾಯ್ ಅಂತ ರಿಪ್ಲೈ ಬಂದ ತಕ್ಷಣ, ನಾನು ನಿಮಗೆ ಗೊತ್ತಾ? ನಾನೇ ನಿಮ್ಮನ್ನು ಆ್ಯಡ್ ಮಾಡಿದ್ದ. ನಿಜಕ್ಕೂ ನೀವ್ಯಾರು? ಗಂಡೋ ಹೆಣ್ಣೋ? ನೀವು ಗೇಮ್ಸ್ ಚೆನ್ನಾಗಿ ಆಡ್ತೀರಾ? ನಿಮ್ಮ ಹೆಸರೇನು ಇಷ್ಟೊಂದು ವಿಚಿತ್ರವಾಗಿದೆಯಲ್ಲ? ಒರಿಜಿನಲ್ ನೇಮ್ ಇಟ್ಕೊಳ್ಳೋದಕ್ಕೆ ಭಯನಾ ನಿಮಗೆ ಅಂತ ಸರಿ ಪ್ರಶ್ನೆಗಳನ್ನ ಹಾಕಿದ್ಲು ಆರಾಧ್ಯ. ತುಂಬ ಸಮಯದವರೆಗೆ ಯಾವುದೇ ರಿಪ್ಲೈ ಬರದೇ ಇರುವಾಗ ಕಿರಿಕಿರಿ ಅನಿಸಿ, ಹಲೋ ಮಿಸ್ಟರ್, ಇದ್ದೀರಾ? ನನ್ನ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಮಾಡಿ ಅಂತ ಕೇಳಿದ್ಲು. ನೀನು ನನಗೆ ಗೊತ್ತು, ನೀನೇ ಆ್ಯಡ್ ಮಾಡಿದ್ದು, ನಿನಗೆ ಕಾಂಪಿಟೇಷನ್ ಕೊಡ್ತೀನಿ. ಇನ್ನು ನನ್ನ ಹೆಸರಿನ ವಿಷಯಕ್ಕೆ ಬಂದರೆ ನನಗಿಷ್ಟವಾದ ಹೆಸರು ಇಟ್ಕೊಳ್ತೀನಿ. ನಿನಗೇನಾದರೂ ಪ್ರಾಬ್ಲಮ್ಮಾ ಅಂತ ಆನ್ಸರ್ ಮಾಡ್ದೆ ಆ ಕಡೆ ಪರ್ಸನ್. ನೀನೇನು ಮಾಡ್ತಿರ್ತೀಯಾ ಅಂತ ಕೇಳಿದ ಆರಾಧ್ಯಕ್ಕೆ ವರ್ಕ್ ಮಾಡ್ತಿರ್ತೀನಿ ಅಂತ ಉತ್ತರ ಕೊಟ್ಟ ಮಾನ್ಸ್ಟರ್. ಯಾರಾದರೂ ವರ್ಕ್ ತಾನೇ ಮಾಡೋದು, ಇವನೇನು ಹೀಗೆ ಹೇಳ್ತಿದ್ದಾನೆ ಅಂತ ಯೋಚಿಸ್ತಿದ್ದ ಆರಾಧ್ಯಕ್ಕೆ ಏನೋ ಅನುಮಾನ ಬಂದು ಅಷ್ಟರಲ್ಲಿ ವಾಪಸ್ ಬಂದು ಕಾವ್ಯಳಿಗೆ ಆ ಚಾಟಿಂಗ್ ತೋರಿಸ್ತಾ, ನನಗೆ ಯಾಕೋ ಇವನು ದರ್ಶನ್ ಇರಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ಲು ಆರಾಧ್ಯ. ಇನ್ಯಾರಾದರೂ ಇರ್ಬೋದು ಕಣಿ, ಅವನೇ ಅಂತ ಏನು ನಂಬಿಕೆ ಅಂತ ಡೌಟ್ ಪಟ್ಟು ಕಾವ್ಯಾಳ ಕಡೆ ನೋಡ್ತಾ, ಇಲ್ಲ ಖಂಡಿತ ಅವನೇ. ಅವನಿಗೆ ಇಲ್ದಿದ್ರೆ ಬೇರೆ ಯಾರಿಗೆ ಇಷ್ಟೊಂದು ಅವಶ್ಯಕತೆ ಇರುತ್ತೆ? ಇವತ್ತು ನನ್ನನ್ನು ನೋಡಿದ್ದು ಇಲ್ಲವೋ ಅಂದ ತಕ್ಷಣ ಮೆಸೇಜ್ ಮಾಡಿದ್ದಾನೆ. ನನಗೆ ಲೈನ್ ಹಾಕ್ತಿದ್ದಾನೆ ಇವನು ಅಂತ ಅನುಮಾನದಿಂದ ಕೇಳಿದ್ಲು ಆರಾಧ್ಯ. ಹಾಂ, ಲೈನ್ ಹಾಕಿದ್ರೆ ಅಧಿರಾಜ್ ಕೈಲಿ ಪೂಜೆ ಗ್ಯಾರಂಟಿ ಇರುತ್ತೆ. ಅದಕ್ಕೆ ಬುದ್ಧಿ ಇರೋನು ಯಾವನು ನಿನ್ನ ಸವಾಸಕ್ಕೆ ಬರಲ್ಲ. ಮೊದಲು ಕೆಲಸ ನೋಡ್ಬೇಬಿ ಅಂತ ಹೊರಗೆ ಹೊಟ್ಟೋದ್ಲು ಕಾವ್ಯ.
ಈ ಮಧ್ಯೆ ಇವಳಿಗೆ ನನ್ನ ಮೇಲೆ, ನನ್ನ ಫಾಲೋಯಿಂಗ್ ಮೇಲೆ ಜಲಸಿ ತುಂಬ ಜಾಸ್ತಿ ಆಗೋಗಿದೆ. ಏನೋ ಬಿಡು ಅಂದ್ಕೊಳ್ತಾ ಸ್ವಲ್ಪ ಹೊತ್ತು ಗೇಮ್ಸ್ ಆಡಿ ಸಂಜೆ ಮನೆಗೆ ತಲುಪಿದ್ಲು ಆರಾಧ್ಯ. ಆ ರಾತ್ರಿ ಡಿನ್ನರ್ ಟೇಬಲ್ ಹತ್ರ ಸೀರಿಯಸ್ ಆಗಿ ಕೂತಿದ್ದ ಅಧಿರಾಜನ್ನ ನೋಡಿ, ಏನಾಯಿತು, ಯಾಕಾಗಿದ್ದೀರಾ ಅಂತ ಕೇಳಿದ್ಲು ಆರಾಧ್ಯ. ಕಂಪ್ನಿಯಲ್ಲಿ ಹೆವಿ ವರ್ಕ್ ಅಂತ ರಿಪ್ಲೈ ಕೊಟ್ಟ ಅಧಿರಾಜ್. ಅದಕ್ಕೆ ಹೀಗಿದ್ದೀರಾ? ನನ್ನ ನೋಡಿ ಎಷ್ಟು ಉಲ್ಲಾಸವಾಗಿ, ಎಷ್ಟು ಉತ್ಸಾಹವಾಗಿದ್ದೀನಿ ಅಂತ ಹರಟಿದ್ದ ಆರಾಧ್ಯಳ ಕಡೆ ಸೀರಿಯಸ್ ಆಗಿ ನೋಡ್ತಿದ್ದ ಅಧಿರಾಜನ್ನ ನೋಡಿ ಒಮ್ಮೆಲೆ ಸೈಲೆಂಟಾಗಿ ಹೋದ್ಲು. ಡಿನ್ನರ್ ಕಂಪ್ಲೀಟ್ ಮಾಡಿ ಟಿ ವಿ ನೋಡ್ತಿದ್ದ ಆರಾಧ್ಯಗೆ ಮಾನ್ಸ್ಟರ್ನಿಂದ ಮೆಸೇಜ್ ಬಂತು. ಏನು ಮಾಡ್ತಿದ್ಯಾ ಅಂತ ಕೇಳಿದ ಮಾನ್ಸ್ಟರ್ಗೆ, ಟಿ ವಿ ನೋಡ್ತಿದ್ದೀನಿ, ನೀನೇನು ನೋಡ್ತಿದ್ಯಾ ಅಂತ ರಿಪ್ಲೈ ಕೊಟ್ಲು. ಸರಿಯಾಗದೇ ಸಮಯಕ್ಕೆ ಅಧಿರಾಜ್ ಅಲ್ಲಿಗೆ ಬಂದಿದ್ದರಿಂದ ಮೊಬೈಲನ್ನು ಪಕ್ಕಕ್ಕಿಟ್ಟು ಕಾರ್ಯಕ್ರಮ ನೋಡೋದಕ್ಕೆ ಶುರು ಮಾಡಿದ್ಲು ಆರಾಧ್ಯ. 3 ದಿನಗಳ ನಂತರ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಅಧಿರಾಜ್ ಹತ್ರಕ್ಕೆ ದಾಸ್ ಬಂದು, ಸರ್, ಕೃಷ್ಣ ಅವ್ರ ಮೇಲೆ ಪ್ರಯೋಗ ಮಾಡಿದ್ದು ಈ ಲಿಕ್ವಿಡ್. ಇದು ಬಣ್ಣ ಹಾಗೂ ರುಚಿ ಇಲ್ಲದ್ದು, ಹಾಗಾಗಿ ಯಾವುದೇ ಫುಡ್ ಐಟಮ್ನಲ್ಲಿ ಸುಲಭವಾಗಿ ಬೆರೆತು ಹೋಗುತ್ತೆ. ಪ್ರತಿದಿನ ಮಲ್ಲೇಶ್ವರಿ ಈ ಡ್ರಗ್ಗನ್ನು ರಾತ್ರಿ ಅವರು ಕುಡಿಯೋ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಕೊಡ್ತಿದ್ಲು. ಅದರಿಂದಲೇ ಕೃಷ್ಣ ಅವ್ರ ಒಳಗಿನ ಅಂಗಾಂಗಗಳು ಪೂರ್ತಿ ಡ್ಯಾಮೇಜ್ ಆಗೋದ್ವು ಸರ್ ಅಂತ ತಿಳ್ಕೊಂಡು ವಿಷಯನೆಲ್ಲ ಅಧಿರಾಜ್ಗೆ ಹೇಳ್ದ ದಾಸ್. ಮಲ್ಲೇಶ್ವರಿಗೆ ಈ ಡ್ರಗ್ ಹೇಗೆ ಸಿಕ್ತು ಅಂತ ಪ್ರಶ್ನಿಸಿದ ಅಧಿರಾಜ್. ಅವಳಿಗೊಬ್ಬ ಫೇಮಸ್ ಕಂಪ್ನಿಯ ಡ್ರಗ್ ಡೀಲರ್ ಜೊತೆ ತುಂಬ ದಿನಗಳಿಂದ ಪರಿಚಯ ಇದೆ. ಅವನೇ ಮಲ್ಲೇಶ್ವರಿಗೆ ಈ ಡ್ರಗ್ ಕೊಟ್ಟಿದ್ದು ಸರ್ ಅಂತ ಹೇಳ್ದ ದಾಸ್. ಮುಂದೆ ಏನು ಮಾಡಬೇಕು ನಿನಗೆ ಗೊತ್ತು ಅಂತ ಅಂದ್ಕೊಳ್ತೀನಿ ಅಂತ ನೇರವಾಗಿ ನೋಡಿದ ಅಧಿರಾಜ್ಗೆ, ಬೇಗನೆ ಆ ಡ್ರಗ್ ಕಂಪ್ನಿ ಕ್ಲೋಸ್ ಆಗೋಗುತ್ತೆ. ಅದು ಪೂರ್ತಿ ನಿಂದನೆ ಮಲ್ಲೇಶ್ವರಿ ಮೇಲೆ ಬೀಳುತ್ತೆ ಸರ್ ಅಂದ. ಅಂತ ಹೆಂಗಸಿಗೆ ಇನ್ನೂ ಬದುಕೋ ಅರ್ಹತೆ ಇದೆಯಾ ಅಂತ ಕೇಳಿದ ಅಧಿರಾಜ್ ಕಡೆ ಗೊಂದಲದಿಂದ ನೋಡ್ತಾ, ನಮ್ಮ ಕೈಯಲ್ಲಿ ಟಾರ್ಚರ್ ಕೊಡೋ ಅವಕಾಶ ಕೂಡ ಇದೆಯಲ್ಲ ಸರ್ ಅಂತಂದ ದಾಸ್. ಹೌದು, ಆದರೆ ಅದು ಮಲ್ಲೇಶ್ವರಿ ಮಾಡಿದ ಪಾಪಗಳಿಗೆ ಶಿಕ್ಷೆಯಾಗಿ 10% ಕೂಡ ಸಾಲೋದಿಲ್ಲ. ಇನ್ನೂ ಶಿಕ್ಷಿಸಬೇಕು. ಈ ತಾಯಿ ಮಗಳಿಬ್ಬರು ಈ ಭೂಮಿ ಮೇಲೆ ಇರೋದಕ್ಕೆ ಬಿಡಬಾರ್ದು, ಮುಗಿಸ್ಬಿಡಿ ಅಂತ ಆರ್ಡರ್ ಮಾಡ್ದ ಅಧಿರಾಜ್. ಓಕೆ ಸರ್, ಬೇಗನೆ ಅವರ ಅಧ್ಯಾಯ ಮುಗಿಸಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತಂದ ದಾಸ್. ಗುಡ್, ಆದರೆ ಈ ವಿಷಯಗಳೇನು ಹೊರಗೆ ಬರಬಾರ್ದು. ಈ ಮೆಡಿಸಿನನ್ನು ಸೇಫ್ ಪ್ಲೇಸ್ನಲ್ಲಿಟ್ಟರೆ ಫ್ಯೂಚರ್ನಲ್ಲಿ ಎವಿಡೆನ್ಸ್ ಆಗಿ ಕೆಲಸಕ್ಕೆ ಬರುತ್ತೆ ಅಂತಂದ ಅಧಿರಾಜ್. ಓಕೆ ಸರ್ ಅಂತ ಅವನು ಹೊರಡುವಾಗ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಸರ್. ಕೃಷ್ಣ ಅವ್ರ ಕಂಪ್ನಿಯಲ್ಲಿ PR ಡಿಪಾರ್ಟ್ಮೆಂಟ್ ಹೆಡ್ ನಮ್ಮ ಆರಾಧ್ಯ ಮೇಡಮ್ಗೆ ಲೈನ್ ಹಾಕ್ತಿದ್ದಾನೆ. ಮೇಡಮ್ ಕೂಡ ಅವನ ಮೇಲೆ ಪಾಸಿಟಿವ್ ಫೀಲಿಂಗ್ ಇಟ್ಕೊಂಡು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದಾರೆ. ಸದ್ಯಕ್ಕಂತೂ ಯಾವುದೇ ಪ್ರಾಬ್ಲಮ್ ಇಲ್ಲ, ಆದರೆ ಮುಂಜಾಗ್ರತೆಯಾಗಿ ಹೇಳ್ತಿದ್ದೀನಿ ಸರ್ ಅಂತ ಅಧಿರಾಜ್ಗೆ ಹೇಳಿ ಅಲ್ಲಿಂದ ಹೊರಟು ಹೋದ ದಾಸ್. ಅದನ್ನು ಕೇಳಿದ ಅಧಿರಾಜ್ನ ತುಟಿಗಳ ಮೇಲೆ ಒಂದು ಕ್ರೂರವಾದ ನಗು ಹಾಗೆ ಬಂದು ಮಾಯ ಆಗೋಯ್ತು. ಆಫೀಸ್ ಬಿಲ್ಡಿಂಗ್ನ ಸೆಕೆಂಡ್ ಫ್ಲೋರ್ನಲ್ಲಿರೋ ಕೆಫೆಯಲ್ಲಿ ಆರಾಧ್ಯ ಮತ್ತು ದರ್ಶನ್ ಜೋಕ್ಸ್ ಹೇಳ್ಕೊಳ್ತಾ ನಗ್ತಾ ಕಾಫಿಯನ್ನು ಕುಡಿತಾ ಇದ್ದರು. ಅಷ್ಟರಲ್ಲಿ ಸಡನ್ನಾಗಿ, ಮೇಡಮ್, ನೀವು ನೋಡಿದ್ರೆ ತುಂಬ ಫ್ರೆಂಡ್ಲಿ ಆಗಿದ್ದೀರಾ, ಅಧಿರಾಜ್ ಸರ್ಗೆ ಹೇಗೆ ಕನೆಕ್ಟ್ ಆದ್ರಿ ಅಂತ ಕುತೂಹಲದಿಂದ ಕೇಳಿದ ದರ್ಶನ್. ನಾನು ಕನೆಕ್ಟ್ ಆಗಲಿಲ್ಲ, ಅಧಿರಾಜ್ಗೆ ನಾನು ಇಷ್ಟ ಆಗಿ ನನ್ನ ಹಿಂದೆ ಅವರೇ ಬಿದ್ದಿದ್ದು. ಮೊನ್ನೆ ಕೂಡ ನೋಡಿದ್ದಿಲ್ಲ, ಆಫೀಸ್ಗೆ ಫಸ್ಟ್ ಟೈಮ್ ಬಾಸ್ ಆಗಿ ಬರ್ತಿದ್ದೀನಿ ಅಂತ ನನ್ನ ಹಿಂದೆ ಹೇಗೆ ಬಂದ ಅಂತ ಹೆಮ್ಮೆಯಿಂದ ಹೇಳಿದ್ಲು ಆರಾಧ್ಯ. ಏನೇ ಇರಲಿ, ನೀವು ತುಂಬ ಗ್ರೇಟ್ ಮೇಡಮ್. ಸಿಂಹ ಥರ ಇರೋ ಅಧಿರಾಜ್ ಅವ್ರನ್ನ ನಿಮ್ಮ ಬೆರಳು ತುದಿಯೆಲ್ಲ ಆಡಿಸ್ತಿದ್ದೀರಾ. ನಿಮ್ಮ ಮೇಲೆ ನನಗೆ ತುಂಬ ಅಭಿಮಾನ ಇದೆ ಮೇಡಮ್. ಜಸ್ಟ್ ನಿಮ್ಮ ಜೊತೆ ಒಂದು ಸೆಲ್ಫಿನ ತೊಗೋಬಹುದಾ ಅಂತ ಆಸೆಯಿಂದ ಕೇಳಿದ ದರ್ಶನ್. ಎಸ್ ದರ್ಶನ್, ಆದರೆ ಆಫೀಸ್ನಲ್ಲಿ ಯಾರಿಗೂ ತಿಳಿಬಾರ್ದು. ಏನೋ ನೀನು ನನ್ನ ಜೊತೆ ಫ್ರೆಂಡ್ಲಿ ಆಗಿರ್ತಿದ್ಯಾ ಅಂತ ಒಪ್ಕೊಂಡೆ. ಬಿ ಕೇರ್ಫುಲ್ ಅಂತ ಸಾಫ್ಟಾಗಿ ಹೇಳಿದ್ಲು ಆರಾಧ್ಯ. ಎಸ್, ಯುವ ವಿಶ್ ಮೇಡಮ್. ಜಸ್ಟ್ ನನ್ನ ಹ್ಯಾಪಿನೆಸ್ಗಾಗಿ ಒಂದು ಸೆಲ್ಫಿ ಅಂತ ಆರಾಧ್ಯ ಪಕ್ಕಕ್ಕೆ ಬಂದು ಒಂದು ಸೆಲ್ಫಿ ತಗೋಬೇಕಿದ್ದ ದರ್ಶನ್ ಕೈಯಿಂದ ಮೊಬೈಲ್ ಕಿತ್ಕೊಂಡು ನಾನು ತೆಗಿತೀನಿ ಅಂತ ಅವರ ಹತ್ರ ಬಂದ ಅಧಿರಾಜ್. ಏನೋ ಜಸ್ಟ್ ಕ್ಯಾಶುಯಲ್ ಆಗಿ ಕೇಳಿದೆ ಸರ್, ಅಷ್ಟೇನೇನಿಲ್ಲ ಅಂತ ತಡಬಡಾಯಿಸ್ತಾ ಅವರಿಂದ ಸ್ವಲ್ಪ ದೂರ ಸರಿದು ನಿಂತ ದರ್ಶನ್. ಹೌದಾ ಅನ್ನುವಂತೆ ಲುಕ್ ಕೊಟ್ಟು ಆರಾಧ್ಯ ಪಕ್ಕದಲ್ಲಿ ಕೂತ್ಕೋ ಅಂದ ಅಧಿರಾಜ್. ನೋ ಸರ್, ನೋ 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 ಪರವಾಗಿಲ್ಲ ಸರ್ ಅಂತ ಮುಜುಗರದಿಂದ ನಗ್ತಿದ್ದ ದರ್ಶನ್ ಅವನ ಮುಖದಲ್ಲಿದ್ದ ಕೋಪವನ್ನು ನೋಡಿ ಸೈಲೆಂಟಾಗಿ ಕೂತ. ಆರಾಧ್ಯ ಜೊತೆ ನಿನಗೇನು ಕೆಲಸ ಅಂತ ನೇರವಾಗಿ ಪ್ರಶ್ನೆ ಮಾಡ್ದ ಅಧಿರಾಜ್. ಏನಿಲ್ಲ ಸರ್, ಏನೂ ಇಲ್ಲ, ಮೇಡಮ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ ಅಂತ ಹೆದರ್ತಿದ್ದ ದರ್ಶನ್ ಕಡೆ ನೇರವಾಗಿ ನೋಡಿ, ನೀನು ಆಫೀಸ್ನಿಂದ ಓಡಿ ಹೋಗೋದಕ್ಕೆ ನಿನಗೆ ಎಷ್ಟು ಟೈಮ್ ಬೇಕು
ಅಂತ ತುಂಬ ಕ್ಲಿಯರ್ ಆಗಿ ಕೇಳ್ದ ಅಧಿರಾಜ್. ಜಸ್ಟ್ 10 ಮಿನಿಟ್ಸ್ ಸರ್, ನನ್ನ ಸಾಮಾನುಗಳನ್ನೆಲ್ಲ ತೊಗೋಬೇಕಲ್ವಾ ಅಂತ ಫಾಸ್ಟಾಗಿ ಎದ್ದು ಅಲ್ಲಿಂದ ಓಡಿ ಹೋದ ದರ್ಶನ್. ಅಷ್ಟೊತ್ತಿಗೆ ಅಧಿರಾಜನ್ನ ನೋಡಿ ಶಾಕ್ ಆಗಿದ್ದ ಆರಾಧ್ಯ ಪಾಪ ದರ್ಶನ್ ರಿಯಾಕ್ಷನ್ ನೋಡಿ ಬಾಯಿ ಬಿಟ್ಕೊಂಡು ನೋಡ್ತಾ ನಿಂತ್ಬಿಟ್ಲು. ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದು, ಈಗಷ್ಟೇ ಅವನಿಗೆ ಏನೋ ಹೇಳ್ತಿದ್ಯಲ್ಲ ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡು ಅಂತ ಆರ್ಡರ್ ಮಾಡ್ದ ಅಧಿರಾಜ್. ನಾನೇನು ಹೇಳಿದೆ? ನಾನೇನು ಹೇಳಿಲ್ಲ, ಎಲ್ಲ ನೀವೇ ಊಹಿಸ್ಕೊಳ್ತಿದ್ದೀರಾ ಅಂತ ಬಿಲ್ಡಪ್ ಕೊಟ್ಲು ಆರಾಧ್ಯ. ಹೌದಾ, ಮತ್ತೇನು ನಾನೇ ನಿನ್ನ ಹಿಂದೆ ಬಿದ್ದೆ ಅಂತ ಹೇಳೋದ ಕೇಳಿಸ್ತಲ್ಲ ಅಂತ ಅವಳನ್ನೇ ನೋಡ್ತಿದ್ದ ಅಧಿರಾಜ್ ಕಡೆ ನೋಡ್ತಾ, ಏನೋ ಸುಮ್ಮನೆ ಹಾಗೆ ಹೇಳಿದೆ, ಸಾರಿ ಅಂತ ಚಿಕ್ಕ ಮಗುವಿನ ಥರ ಮೂತಿ ತಿರುಗಿಸ್ಕೊಂಡು ಹೆದರ್ತಾ ಹೇಳಿದ್ಲು ಆರಾಧ್ಯ. ಹೌದಾ, ಸುಮ್ಮನೆ ಹಾಗೆ ಹೇಳ್ತಾರಾ? ಹಾಗಾದರೆ ನಾನು ಕೂಡ ಸುಮ್ಮನೆ ಏನಾದರೂ ಒಂದು ಮಾಡ್ತೀನಿ, ನಿನಗೆ ಓಕೆ ಅಲ್ವಾ ಅಂತ ತೀವ್ರವಾಗಿ ಅವಳನ್ನೇ ನೋಡ್ತಾ ಅಂದ ಅಧಿರಾಜ್. ಏನಾದರೂ ಒಂದು ಅಂದರೆ ಏನು ಮಾಡ್ತೀರಾ ಅಂತ ಅನುಮಾನದಿಂದ ಕೇಳ್ತಿದ್ದ ಆರಾಧ್ಯಳ ಕಡೆ ಒಂಥರ ನೋಡ್ತಾ, ಇದುವರೆಗೆ ನಮ್ಗೆ ನಡೀದೇ ಇರೋ ಆ ರಾತ್ರಿ ಇವತ್ತೇ ನಡೆದು ಹೋಗುತ್ತೆ, ಸಿಂಪಲ್ ಅಂತ ಕನ್ನಿಂಗಾಗಿ ನಗ್ತಾ ಅಧಿರಾಜ್. ನೋ, ಅದಕ್ಕೆ ನಾನು ಒಪ್ಪಲ್ಲ, ನನಗಿನ್ನೂ ತುಂಬ ಟೈಮ್ ಇದೆ ಅಂತ ಇನ್ನೂ ಅಲ್ಲೇ ಇದ್ದರೆ ಅಧಿರಾಜ್ ಏನಂತಾನೋ ಅಂತ ಹೆದರ್ಕೊಂಡು ಅಲ್ಲಿಂದ ಆಫೀಸ್ ರೂಮ್ ಒಳಗೆ ಓಡಿ ಹೋದ್ಲು ಆರಾಧ್ಯ. ಅಧಿರಾಜ್ ಕೂಡ ಆರಾಧ್ಯ ಹಿಂದೆ ಕ್ಯಾಬಿನ್ ಒಳಗೆ ಹೋಗಿ ಬಾಗಿಲು ಲಾಕ್ ಮಾಡಿ ಅವಳ ಹತ್ರ ಬರ್ತಾ, ಇನ್ನೊಮ್ಮೆ ಎಲ್ಲಾದರೂ ಗಂಡಸರ ಜೊತೆ ಮಾತಾಡೋದನ್ನು ನೋಡಿದ್ರೆ ನಿಜಕ್ಕೂ ಸುಮ್ಮನೆ ಇರಲ್ಲ, ಅರ್ಥ ಆಯ್ತಾ ಅಂತ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟ ಅಧಿರಾಜ್. ಓಕೆ ಚೆನ್ನಾಗಿ ಅರ್ಥ ಆಯಿತು, ಇನ್ಮೇಲೆ ಗಂಡಸರ ಜೊತೆ ಮಾತ್ರ ಅಲ್ಲ, ಗಂಡು ಹುಳು ಜೊತೆ ಕೂಡ ಮಾತಾಡಲ್ಲ ಅಂತ ತಲೆ ಅಡ್ಡ ಹಾಡಿಸಿದ್ಲು ಆರಾಧ್ಯ. ತುಂಬ ತಿರುಗಿಸ್ಬೇಡ, ಕತ್ತಿನ ಬೋಲ್ಟ್ಗಳು ಲೂಸ್ ಆಗುತ್ತವೆ ಅನ್ನುತ್ತಾ ಹಿಂದಿನಿಂದ ಕತ್ತಿನ ಮೇಲೆ ಕೈ ಹಾಕಿ ತನ್ನ ಕಡೆ ಎಳ್ಕೊಂಡು ಮೂಳೆಗಳೇ ಮುರಿದು ಹೋಗುತ್ತವೆ ಅನ್ನುವಷ್ಟು ಗಟ್ಟಿಯಾಗಿ ಒಪ್ಕೊಂಡು ಆಳವಾಗಿ ತುಟಿಗಳ ಮೇಲೆ ಮುತ್ತಿಟ್ಟ ಅಧಿರಾಜ್. ಸ್ವಲ್ಪ ಸಮಯದ ನಂತರ ಅವನ್ನ ಬಿಟ್ಟು ಸಂಜೆ ಬಂದು ಪಿಕಪ್ ಮಾಡ್ಕೊಳ್ತೀನಿ ಅಂತ ಆರಾಧ್ಯ ಗೇಳಲಿಂದ ಫಾಸ್ಟಾಗಿ ಹೊರಟೋದ ಅಧಿರಾಜ್. ಅವನು ಹೊರಟೋದ ನಂತರ ತುಂಬ ಸಮಯದವರೆಗೆ ಜೋರಾಗಿ ಉಸಿರಾಡ್ತಾ ಉಸಿರುಗಟ್ಟಂತಾಗಿದ್ದ ಆರಾಧ್ಯ ಪಾಪ ಸ್ವಲ್ಪ ಸಮಯದ ನಂತರ ಸಮಾಧಾನ ಮಾಡಿಕೊಂಡು PR ಡಿಪಾರ್ಟ್ಮೆಂಟ್ ಕಾಲ್ ಮಾಡಿ ದರ್ಶನ್ ಬಗ್ಗೆ ಕೇಳಿದ್ಲು. ಅವನು ಯಾವಾಗಲೂ ಹೊರಟೋಗಿದ್ದಾನೆ ಅಂತ ತಿಳಿದು ಚಾಟಿಂಗ್ ಓಪನ್ ಮಾಡಿ, ಐ ಆಮ್ ಸಾರಿ ದರ್ಶನ್, ನನ್ನಿಂದಲೇ ನಿನ್ನ ಜಾಬ್ ಹೋಯಿತು, ಅಧಿರಾಜ್ ಅವ್ರನ್ನ ತಡೆಯೋದಕ್ಕಾಗಲಿಲ್ಲ, ಓಕೆ ಮೈ ಫ್ರೆಂಡ್ ಅಂತ ಮಾನ್ಸ್ಟರ್ಗೆ ಮೆಸೇಜ್ ಹಾಕಿ ತಲೆ ಹಿಡ್ಕೊಂಡು ಕೂತ್ಲು. ಅಷ್ಟರಲ್ಲಿ ರೂಮ್ ಒಳಗೆ ಬಂದು ಕಾವ್ಯ ಪಾಪ ಅವಳನ್ನ ಆಗ ನೋಡಿ, ಮತ್ತೇನು ತೊಂದರೆ ತಂದ್ಕೊಂಡೆ ತಲೆ ಮೇಲೆ ಅಂತ ಗನಕಾರಿಗೆ ಏನು ಮಾಡಿದೆ ಅಂತ ಕೇಳಿದ್ಲು. ಅಂದರೆ ಏನು ನಿನ್ನ ಉದ್ದೇಶ? ನಿನ್ನ ಕಣ್ಣಿಗೆ ನಾನು ಯಾವಾಗಲೂ ಏನಾದರೂ ಒಂದು ಮಾಡಿ ಸಮಸ್ಯೆಯಲ್ಲಿ ಬೀಳೋರ ಥರ ಕಾಣಿಸ್ತಾ ಇರ್ತೀನಾ ಅಂತ ಕೋಪದಿಂದ ನೋಡಿದ್ಲು ಆರಾಧ್ಯ ತನ್ನ ಗೆಳತಿ ಕಾವ್ಯಾಳನ್ನು. ನೀನು ಹೆಂಗೆ ನೋಡಿದ್ರು ಅದೇ ತಾನೇ ನಿಜ, ಇಷ್ಟಕ್ಕೂ ಏನು ಮಾಡಿದೆ ಅದನ್ನು ಹೇಳೋ ಅಂತ ನೇರವಾಗಿ ಕೇಳಿದ ಕಾವ್ಯಾಗೆ. ದರ್ಶನ್ ಜೊತೆ ಸೇರಿ ಕಾಫಿ ಕುಡಿಯೋದಕ್ಕೆ ಹೋಗಿದ್ದೆ ಅಂತ ತಡಬಡಾಯಿಸ್ತಾ ಹೇಳಿದ್ಲು ಆರಾಧ್ಯ. ಏಯ್, ನಿಜಕ್ಕೂ ನಿನಗೇನಾದರೂ ಹುಚ್ಚಿಡ್ದೋಗಿದೆಯೇನೇ ಆರಾಧ್ಯ? ಯಾಕೆಲ್ಲ ಇಂಥ ಕೆಲಸಗಳನ್ನ ಮಾಡ್ತೀಯಾ? ನಿನ್ನ ವಿಷಯದಲ್ಲಿ ಅಧಿರಾಜ್ ಅವರು ಎಷ್ಟು ಪೊಸೆಸಿವ್ ಆಗಿರ್ತಾರೆ ಅಂತ ನಿನಗೆ ಗೊತ್ತಾಗಲ್ವಾ ಅಂತ ಕೋಪದಿಂದ ಕೇಳಿದ್ಲು ಕಾವ್ಯ. ಹಾಗಾದರೆ ನಾನೇನು ಮಾಡಬೇಕು? ಅವನು ಆ ನವ್ಯ ಜೊತೆ ಅಂಟ್ಕೊಂಡು ತಿರುಗುವಾಗ ನಾನೇನಾದರೂ ಕೇಳಿದ್ದೀನಾ? ಇಲ್ಲ ತಾನೇ. ನಾನು ಜಸ್ಟ್ ಆ ದರ್ಶನ್ ಜೊತೆ ಕಾಫಿ ಕುಡಿದೆ, ಅದಕ್ಕೆ ಅವನ್ನ ಹೆದರಿಸಿ ಕಂಪ್ನಿಯಿಂದ ಓಡಿಸ್ಬಿಟ್ಟಿದ್ದಾನೆ. ಇದು ಎಲ್ಲಿ ನ್ಯಾಯ ಅಂತ ಆಕ್ರೋಶದಿಂದ ಕೇಳಿದ್ಲು ಆರಾಧ್ಯ. ಈ ವಿಷಯದಲ್ಲಿ ನೀನು ಎಷ್ಟು ಹೇಳಿದ್ರೂ ಬದಲಾಗಲ್ಲ, ನಿನಗೆ ಎಷ್ಟು ಹೇಳಿದ್ರು ವೇಸ್ಟ್ ಅಂತ ಅಲ್ಲಿಂದ ಕೋಪದಿಂದ ಹೊರಟು ಹೋದ್ಲು ಕಾವ್ಯ. ಆ ದಿನ ಸಂಜೆ ಕಂಪನಿಯಿಂದ ಹೊರಗೆ ಬಂದ ಆರಾಧ್ಯಗೆ ಪಾರ್ಕಿಂಗ್ನಲ್ಲಿ ಅಧಿರಾಜ್ ಕಾರ್ ಕಾಣಿಸ್ತು. ಈ ರಾಕ್ಷಸ ಇವಾಗಲೇ ಬಂದ್ಬಿಟ್ನಾ ಅಂತ ಒಳಗೊಳಗೆ ಬೈತ್ಕೊಳ್ತಾ ನೇರವಾಗಿ ಡೋರ್ ತೆಗೆದು ಕಾರ್ನಲ್ಲಿ ಕೂತ್ಲು ಆರಾಧ್ಯ. ಕಾರ್ ನೇರವಾಗಿ ಅರಮನೆ ಕಡೆ ಹೋಗ್ತಾ ಇರಲು ಅಧಿರಾಜ್ ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕು ಅಂತ ನಿಧಾನವಾಗಿ ಶುರು ಮಾಡಿದ್ಲು ಆರಾಧ್ಯ. ಮಾತಾಡು ಅಂತ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡಿದ್ಲೆ ಅಂದ ಅಧಿರಾಜ್. ನೀನು ದಿನದ ಥರ ನನ್ನ ಜೊತೆ ಮಾತಾಡ್ತಿಲ್ಲ ಯಾಕೆ ಅಂತ ಕೇಳಿದ ಆರಾಧ್ಯ ಕಡೆ ಆಳವಾಗಿ ನೋಡ್ತಾ,
ಯಾಕೆ ಅಂತ ನಿನಗೆ ತಿಳಿಯಲ್ವಾ ಅಂತ ಸೀರಿಯಸ್ ಆಗಿ ಕೇಳ್ದ ಅಧಿರಾಜ್. ಅದು ನಾನೇನೋ ನಾರ್ಮಲ್ ಆಗಿ ಹೇಳಿದೆ, ಅಷ್ಟಕ್ಕೆ ಹೀಗಿರಬೇಕಾ ಅಂತ ಮುಗ್ಧವಾಗಿ ಕೇಳಿದ್ಲು ಆರಾಧ್ಯ. ನಾನು ಜಸ್ಟ್ ನಿನ್ನನ್ನು 2 ನಿಮಿಷ ಇಗ್ನೋರ್ ಮಾಡಿದ್ದಕ್ಕೆ ಹೀಗೆ ಕೇಳ್ತಿದ್ಯಾ? ಹಾಗಿರುವಾಗ ಗಂಡರನ್ನ ಅಪರಿಚಿತ ಅಂತ ಹೇಳಿದ್ರೆ ನನಗೆ ಕೋಪ ಬರೋದು ತಪ್ಪಾ ಅಷ್ಟೇನಾ ಅಂತ ನೇರವಾಗಿ ಕೇಳ್ತಿದ್ದ ಅಧಿರಾಜ್ ಮಾತುಗಳಿಗೆ ಆರಾಧ್ಯಗೆ ಏನು ಆನ್ಸರ್ ಹೇಳಬೇಕು ತಿಳಿಲೇ ಇಲ್ಲ. ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದ ಆರಾಧ್ಯ, ನಾನು ಹಾಗೆ ಹೇಳಿದ್ದು ತಪ್ಪೆ, ಆದರೆ ನಮ್ಮ ಬಗ್ಗೆ ಎಲ್ರಿಗೂ ತಿಳಿಯೋದು ಯಾಕೆ ಅಂತ ಹೇಳಿ ಹಾಗೆ ಮಾತಾಡಿದೆ ಆ ದಿನ ಅಂತ ಏನು ಹೇಳೋದಕ್ಕೆ ಟ್ರೈ ಮಾಡಿದ್ಲು ಆರಾಧ್ಯ. ನಾನು ನಿನ್ನ ಹಿಂದೆ ಆಫೀಸ್ಗೆ ಬಂದೆ, ಆಗ ಯಾರಿಗೂ ಅರ್ಥ ಆಗಲ್ಲ ಅಂತೀಯ? ನಿಜಕ್ಕೂ ತಿಳಿಯದಂತೆ ಮ್ಯಾನೇಜ್ ಮಾಡಬೇಕಾದ ಅವಶ್ಯಕತೆ ಏನಿದೆ ಅಂತ ಸ್ಟ್ರೈಟಾಗಿ ಕ್ವಶನ್ ಮಾಡ್ದ ಅಧಿರಾಜ್. ಏನೋ ನನಗೆ ತಿಳಿಯೋದು, ಆ ಕ್ಷಣಕ್ಕನಿಸ್ತು ಮಾಡಿದೆ. ಅದು ಜಸ್ಟ್ ಕಲೀಗ್ಸ್ ಮಧ್ಯೆ ಇರೋ ರೆಗ್ಯುಲರ್ ಫಾರ್ಮಾಲಿಟಿ ಮೀಟಿಂಗ್. ಅದಕ್ಕೆ ನೀವು ಇಷ್ಟೊಂದು ವೈಲ್ಡಾಗಿ ಯಾಕೆ ರಿಯಾಕ್ಟ್ ಆಗ್ತಿದ್ದೀರೋ ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಅವನ್ನ ಕಂಪ್ನಿಯಿಂದ ಹೊರಗೆ ಹೋಗುವಂತೆ ಮಾಡಿದ್ದೀರಲ್ಲ, ಅದು ತಪ್ಪು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳಿದ್ಲು ಆರಾಧ್ಯ. ಇಲ್ಲ ಅಂತ ಅಂದ ಅಧಿರಾಜ್ ಜೊತೆ. ಆಫೀಸ್ ಅಂದಮೇಲೆ ಗಂಡಸರು ಕೂಡ ಇರ್ತಾರೆ, ನೀವು ಹೀಗೆ ಕಂಡೀಷನ್ ಹಾಕಿದರೆ ಹೇಗೆ? ಪೂರ್ತಿ ಹೆಂಗಸರನ್ನೇ ಮೇಂಟೈನ್ ಮಾಡಬೇಕಾ ಅಂತ ಮರುಪ್ರಶ್ನೆ ಮಾಡಿದ್ಲು ಆರಾಧ್ಯ. ಎಸ್, ಮೇಲ್ ಸ್ಟಾಫನ್ನು ಫೀಮೇಲ್ ಸ್ಟಾಫ್ ಆಗಿ ರೀಪ್ಲೇಸ್ ಮಾಡು ಅಂದ ಅಧಿರಾಜ್ ಕಡೆ ಕೋಪದಿಂದ ನೋಡ್ತಾ. ಹಾಗಾದರೆ ನಿಮ್ಮ ಆಫೀಸ್ನಲ್ಲಿ ಕೂಡ ಹೆಂಗಸರನ್ನೆಲ್ಲ ತೆಗೆದು ಹಾಕಿ ಗಂಡಸರನ್ನು ರೀಪ್ಲೇಸ್ ಮಾಡಿಬಿಡ್ತೀರಾ ಅಂತ ಕೇಳಿದ್ಲು ಆರಾಧ್ಯ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಖಂಡಿತ ಮಾಡ್ಕೊಳ್ತೀನಿ ಅಂತ ಆನ್ಸರ್ ಮಾಡ್ದ ಅಧಿರಾಜ್. ಯಾಕೆ ಅಷ್ಟೊಂದು ಹಠ? ಆಫೀಸ್ ಅಂದಮೇಲೆ ಎಲ್ಲರೂ ಇರ್ತಾರೆ, ಪ್ರತಿಯೊಂದರಲ್ಲೂ ಇಂತಹ ಕಂಡೀಷನ್ಸ್ ಹಾಕಿದ್ರೆ ತುಂಬ ಕಷ್ಟ ಅಲ್ವಾ? ಆದರೂ ನಾನೇನಾದರೂ ಚಿಕ್ಕ ಹುಡುಗಿನ? ನಿರ್ಧಾರಗಳನ್ನ ತಗೊಳ್ಳೋ ಸ್ವಾತಂತ್ರ್ಯ ನನಗಿಲ್ವಾ ಅಂತ ಕೋಪದಿಂದ ಕೇಳಿದ್ಲು ಆರಾಧ್ಯ. ನಿನಗಿಂತ ಚಿಕ್ಕ ಹುಡುಗಿ ತುಂಬ ಬೆಟರ್, ಕನಿಷ್ಠ ಪಕ್ಷ ಬುದ್ಧಿ ಬಳಸ್ತಾಳೆ, ನೀನು ಅದನ್ನೂ ಮಾಡಲ್ಲ ಅಂದ ಅಧಿರಾಜ್ ಅವಳನ್ನೇ ನೋಡುತ್ತಾ. ನಾನು ಇವಾಗ ಒಂದು ಕಂಪ್ನಿಗೆ ಬಾಸ್, ಆದರೂ ಕೂಡ ನೀನು ನನ್ನನ್ನು ಬುದ್ಧಿ ಇಲ್ದವಳ ಥರ ಟ್ರೀಟ್ ಮಾಡ್ತಿದ್ಯಾ? ಈ ನಿನ್ನ ಪದ್ಧತಿ ನಿಜಕ್ಕೂ ಚೆನ್ನಾಗಿಲ್ಲ. ಇವತ್ತು ಆಫೀಸ್ನಲ್ಲಿ ಕೂಡ ಅವನ ಮುಂದೆ ಸೀರಿಯಸ್ ಆಗಿ ನೋಡಿದೆ, ಯಾರಾದರೂ ನೋಡಿದ್ರೆ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ ಕ್ವಶನ್ ಮಾಡಿದ್ಲು ಆರಾಧ್ಯ. ಸರ್ಗೆ ಸ್ವಲ್ಪ ಜಾಗ್ರತೆ ಜಾಸ್ತಿ ಅಂದ್ಕೊಳ್ತಾರೆ, ಆದರೂ ನೀನು ಮಾಡೋ ಕೆಲಸಗಳನ್ನ ಹೇಗಿರುತ್ತೋ ಹಾಗೆ ನನ್ನ ಆ್ಯಕ್ಷನ್ ಕೂಡ ಇರುತ್ತೆ. ಇವತ್ತು ಕೂಡ ನಿಮ್ಮ ತಂದೆಯವ್ರ ಆಫೀಸನ್ನು ಒಂದೇ ಒಂದು ರೀಸನ್ನಿಂದ ನಾನು ಬಿಟ್ಟುಬಿಟ್ಟೆ, ಇಲ್ದಿದ್ರೆ ಆಗಲೇ ನಿನಗೆ ಬುದ್ಧಿ ಕಲಿಸ್ತಿದ್ದೆ ಅಂತ ಸೀರಿಯಸ್ ಆಗಿ ನೋಡ್ದ ಅಧಿರಾಜ್. ಎಲ್ಲ ನಿನಗಿಷ್ಟ ಬಂದ ಹಾಗೆ ಮಾಡ್ತಿದ್ಯಾ, ನಿನ್ನ ಜೊತೆ ಮಾತಾಡೋದೇ ವೇಸ್ಟ್ ಅಂತ ಮುಖ ತಿರುಗಿಸ್ಕೊಂಡ್ಲು ಆರಾಧ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವೀಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.